ಈ ಕಲಶದ ನೀರಿನಿಂದ ಅಶ್ವತ್ಥಾಮನಿಗೆ ನನ್ನ ಆಜ್ಞೆಯಂತೆ ಸೇನಾಧಿಪತಿಯಾಗಿ ಅಭಿಷೇಕ ಮಾಡಿ ಅಂತ ಹೇಳ್ತಾನೆ. ಆ ಕೃಪಾಚಾರ್ಯರು ಅದನ್ನು ಮಾಡುತ್ತಾರೆ. ಓಕೆ, ಅಸಾಮಾನ್ಯ ದುರ್ಯೋಧನ. ದುರ್ಯೋಧನನಿಗೆ ಗೆದ್ದರೆ ರಾಜ್ಯ ಬೇಕು, ಅಶ್ವತ್ಥಾಮನಿಗೆ ರಾಜ್ಯ ಬೇಡ. ಗೆದ್ದು ಪಾಂಚಾಲ ರಾಜ್ಯಕ್ಕೆ ರಾಜನಾಗ್ತೀನಿ ಅಂತೆಲ್ಲ ಏನೂ ಇಲ್ಲ, ಕೊಲ್ಲಬೇಕು ಅಷ್ಟೇ. ಅದೇ ನಡೆದಿರೋದಿಲ್ಲಿ. ಹಾಗೆ ನೋಡ್ತಾ ಇರುವಾಗ ಸುಮ್ಮನೆ ಆಚೆ ನೋಡ್ತಾನೆ, ಈಚೆ ನೋಡ್ತಾ ಇರುವಾಗ ಆ ಮರದ ಮೇಲೆ ನೋಡ್ತಾನೆ. ಅದರಲ್ಲಿ ಏನಂದರೆ ತುಂಬ ಕಾಗೆಗಳು ಕೂತಿರ್ತವೆ ಆ ಮರದ ಮೇಲೆ. ಅವು ನಿದ್ದೆ ಮಾಡ್ತಾ ಇರ್ತವೆ. ಅಲ್ಲಿಗೊಂದು ಗೂಬೆ ಬರುತ್ತೆ. ಇದಕ್ಕಿದ್ದಂತೆ ಒಂದು ಗೂಬೆ ಬರುತ್ತೆ. ಸಾಮಾನ್ಯ ಗೂಬೆ ಅಲ್ಲ, ಅದು ಘೋರ ದರ್ಶನಂ ಅಂತ, ಭಾಳ ಭಯಂಕರವಾಗಿರುತ್ತೆ ಆ ಗೂಬೆ. ಆದರೆ ಏನೂ ಗೊತ್ತಾಗದೆ ಥರ ಹಾರಿಕೊಂಡು ಕೊಂಬೆ ಮೇಲೆ ಕೂತ್ಕೊಳ್ಳುತ್ತೆ. ಕುಳಿತು ಅಲ್ಲಿ ನಿದ್ದೆ ಮಾಡ್ತಾ ಇದ್ದಿದ್ದು ಒಂದು ಕಾಗೆಯನ್ನು ಕೊಲ್ಲತ್ತೆ, ತಿನ್ನತ್ತೆ ಅಲ್ಲ, ಕೊಲ್ಲತ್ತೆ. ನಾನೇನಾದರೂ ಪಾಂಡವರು ಎಚ್ಚರಿದ್ದಾಗ ಪಾಂಚಾಲರನ್ನು ಕೊಲ್ತೀನಿ ಅಂತ ಹೋದರೆ ಅದು ಪತಂಗ ಹೋಗಿ ಬೆಂಕಿಗೆ ಬಿದ್ದಂತೆ ಅಷ್ಟೇ. ಪ್ರಾಣತ್ಯಾಗೋ ನ ಸಂಶಯ, ನಾನು ಸಾಯೋದು ನಿಶ್ಚಯ. ಹಾಗಾಗಿ ಇಲ್ಲಿ ಮೋಸದಿಂದಲೇ ಶತ್ರುಗಳನ್ನು ಕೊಲ್ಲಬೇಕಿದೆ. ಗೆಲುವು ಅಥವಾ ಗುರಿ ಸಾಧನೆ ಅನ್ನೋದರಲ್ಲಿ ಸಂಶಯ ಇದೆ. 50-50 ಅಂತ ಒಂದರಲ್ಲಿದೆ. ಇನ್ನೊಂದರಲ್ಲಿ 100% ಒಂದಿದೆ ಅಂತ ಅಂದಾಗ 100% ಅಂತ ಯಾವುದಿದೆಯೋ ಅದನ್ನೇ ಆರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಈ ಅಶ್ವತ್ಥಾಮ ತುಂಬ ವಿದ್ವಾಂಸ, ಅವನ ಮಾತುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ದೃಷ್ಟಿ ಅಂತ ಸೃಷ್ಟಿ ಅನ್ನೋದು ಅದಕ್ಕೆ ಅಲ್ವಾ? ನೀವೇನು ನೋಡ್ತಿರ್ತಾರೆ, ನಿಮ್ಗೆ ಏನು ನೋಡ್ಬೇಕು ಅನ್ಕೊಂಡಿದ್ದೆ ಅದೇ ಕಾಣುತ್ತೆ ಬೇಸಿಕಲಿ. ಸ್ನೇಹಿತರ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದು ಸಲ ನಿಮಗೆ. ನಮಸ್ತೆ ಸ್ನೇಹಿತರೆ. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಮೇ 10ನೇ ತಾರೀಕು ನಾವು ಒಂದು ಬಿಸ್ನೆಸ್ ಕಾನ್ಕ್ಲೇವ್ ಮತ್ತು ಶೀ ಪವರ್ ಅವಾರ್ಡ್ಸ್ ಈ ಎರಡೂ ಸೇರಿದ ಒಂದು ಸಮಾರಂಭ ಮಾಡ್ತಾಯಿದ್ದೀವಿ. ಅದರ ಅಂದರೆ ನೀವು ಬಿಸ್ನೆಸ್ ಡೆಲಿಗೇಟ್ ಆಗಿ ನೀವು ಅಂದರೆ ಆ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಲು, ಅಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಆಸಕ್ತಿ ಇದ್ದರೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಇದು ಹೆಣ್ಮಕ್ಕಳ ಕೇಂದ್ರಿತ ಕಾರ್ಯಕ್ರಮ, ಅವ್ರಿಗೆ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ಅದನ್ನು ಲಿಂಕನ್ನು ಪ್ರೆಸ್ ಮಾಡಿ ನೀವು ಆ ಕಾರ್ಯಕ್ರಮಕ್ಕೆ ಬರಬಹುದು. 2 ಮಾಸ್ಟರ್ ಕ್ಲಾಸ್ ಮತ್ತು ಅವಾರ್ಡ್ ಸೆರೆಮನಿ ಇರುತ್ತೆ. ಇನ್ನು ಯಾರನ್ನಾದರೂ ನಾಮಿನೇಟ್ ಮಾಡಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಅದರ ಲಿಂಕ್ ಕೂಡ ಕೆಳಗಡೆ ಇರುತ್ತೆ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಇಷ್ಟದ ಸಾಧಕಿಯನ್ನು ನಾಮಿನೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾದರೆ ವಾಪಸ್ ಮಹಾಭಾರತಕ್ಕೆ ಬರೋದಾದರೆ, ಸೊ ನಾವು ಮಾತಾಡ್ತಾ ಇದ್ವಿ ದುರ್ಯೋಧನನ ಎದುರು ನಿಂತು ಅಶ್ವತ್ಥಾಮ ಮಾಡಿರೋ ಪ್ರತಿಜ್ಞೆ ಬಗ್ಗೆ ಮತ್ತು ದುರ್ಯೋಧನ ಅದಕ್ಕೆ ತನ್ನ ಒಂದು ಅನುಮತಿ ಕೊಟ್ಟಿರೋದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಮತ್ತು ಅವರವರ ವೈಯಕ್ತಿಕ ಅಜೆಂಡಾಗಳ ಬಗ್ಗೆ ಮಾತಾಡಿದ್ವಿ. ಸರ್, ದುರ್ಯೋಧನ ಕೃಪರ ಕಡೆಗೆ ತಿರುಗಿ ಹೇಳ್ತಾನೆ. ಅಶ್ವತ್ಥಾಮ ಹಾಗೆ ಹೇಳಿದಾಗ, ಆಚಾರ್ಯ ಶೀಘ್ರಂ ಕಲಶಂ ಜಲಪೂರ್ಣಂ ಸಮಾನಯ ಅಂದರೆ ನೀರು ತುಂಬಿದ ಕಲಶವನ್ನು ತೆಗೆದುಕೊಂಡು ಬನ್ನಿ ಅಂತ ಅವ್ರಿಗೆ ಹೇಳ್ತಾನೆ. ಅವ್ರು ತರ್ತಾರೆ. ಅದನ್ನು ಅವರು ತೊಗೊಂಬರ್ತಾರೆ. ತೊಗೊಂಬಂದ ಕೂಡಲೇ ಅವನು ಹೇಳ್ತಾನೆ, ಮಮಾಜ್ಞೆಯ ದ್ವಿಜಶ್ರೇಷ್ಠ ದ್ರೋಣಪುತ್ರ ಅಭಿಷಿಚ್ಯತಾಂ ಸೇನಾಪತ್ಯೇನ ಭದ್ರಂತೆ ಮಮ ಚೇದಿಚ್ಛಸಿ ಪ್ರಿಯಂ. ಈ ಕಲಶದ ನೀರಿನಿಂದ ಅಶ್ವತ್ಥಾಮನಿಗೆ ನನ್ನ ಆಜ್ಞೆಯಂತೆ ಸೇನಾಧಿಪತಿಯಾಗಿ ಅಭಿಷೇಕ ಮಾಡಿ ಅಂತ ಹೇಳ್ತಾನೆ. ಆ ಕೃಪಾಚಾರ್ಯರು ಅದನ್ನು ಮಾಡುತ್ತಾರೆ. ಓಕೆ, ಅಸಾಮಾನ್ಯ ದುರ್ಯೋಧನ. ಅಂದರೆ ನಾನು ಸತ್ರು ಅಕಸ್ಮಾತ್ ಈ ಒಂದು ಮುಂದುವರಿಲಿ ಅನ್ನೋದೇ ಮುಂದುವರಿಲೇಬೇಕಿದೆ ಅನ್ನೋ ಸೂಚನೆ ಇನ್ನೊಂದು ಕೊಟ್ಟಿದ್ದಾನಲ್ಲ, ಚಾರ್ವಾಕ ಗೊತ್ತಾದರೆ ಅವ್ನು ಸುಮ್ಮನಿರೋಲ್ಲ, ಇದನ್ನು ತೀರಿಸ್ಕೋತಾನೆ ಅಂತ ಹೇಳಿದಾನಲ್ಲ, ಅದು ಚಾರ್ವಾಕನ ಕಿವಿಗೆ ಹೋಗಿ ತಲುಪಬೇಕು ಅನ್ನೋದೇ ಅಲ್ಲಿರೋದು. ಈ ವಾರ್ತಾಹರರು ಯಾರೋ ತಲುಪಿಸಿರ್ತಾರೆ ಅದನ್ನು ಅಂತ. ಇವ್ರುಗಳನ್ನಂತೂ ಅಂದರೆ ಸತ್ತ ಮೇಲೂ ಸೇನಾಪತಿ ಮಾಡಿ ಹೋಗೋದು, ಅಂದರೆ ಸಾಯುವ ಹಂತಕ್ಕೆ ಬಂದಾಗಿದೆ, ಹೋಗೋದು ಅನ್ನೋದು ಇದೆಯಲ್ಲ ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಕೃಪಾಚಾರ್ಯರು ಅವನಿಗೆ ಸೇನಾಧಿಪತಿಯಾಗಿ ಅಭಿಷೇಕ ಮಾಡ್ತಾರೆ. ದುರ್ಯೋಧನ ಮಾಡಬೇಕಾಗಿತ್ತು, ಅವನಿಗೆ ಮಾಡೋಕ್ಕಾಗದೇ ಇರೋದ್ರಿಂದ ಅವನ ಪರವಾಗಿ ಕೃಪಾಚಾರ್ಯರು ಮಾಡ್ತಾರೆ. ಅಶ್ವತ್ಥಾಮ ಅವನನ್ನು ಆಲಿಂಗನ ಮಾಡ್ಕೊಳ್ತಾನೆ. ದುರ್ಯೋಧನನನ್ನು ಅವನನ್ನು ಆಲಿಂಗನ ಮಾಡಿಕೊಂಡು ಸಿಂಹಗರ್ಜನೆ ಮಾಡಿ ಅಲ್ಲಿಂದ ಹೊರಡ್ತಾನೆ. ಅಶ್ವತ್ಥಾಮ ಹೊರಡ್ತಾನೆ, ಅವರು ಹೊರಡ್ತಾರೆ. ಅವರೆಲ್ಲ 3 ಜನ ಹೊರಟೋಗ್ತಾರೆ. 3 ಜನ ಹೊರಟೋದ ಮೇಲೆ ದುರ್ಯೋಧನ ಶೋಕ ಸಂವಿಗ್ಧ ಮನಸಃ ಚಿಂತಾಧ್ಯಾನ ಪರಾಭವನ್. ಅವರೆಲ್ಲ ಆ ಕಡೆ ಹೋಗ್ತಾರೆ. ನೋವು ಇರುತ್ತೆ, ದುಃಖ ಇರುತ್ತೆ, ಚಿಂತೆ ಇರುತ್ತೆ. ಅದನ್ನು ಹೊತ್ಕೊಂಡೇ ಹೋಗ್ತಾರೆ 3 ಜನ. ಅಲ್ಲಿಂದ ಹೊರಟು ಅವರು ದಕ್ಷಿಣ ದಿಕ್ಕಿಗೆ ಹೋಗ್ತಾರೆ.
ಇನ್ನು ಸಂಜೆ ಆಗಬೇಕಿನ್ನೂ ಆಗಿಲ್ಲ. ಉಪಾಸ್ತಮಯ ವೇಳ ಅಂತ ಕರಿತಾ ಇದ್ದಾರೆ. ಅಂದರೆ ಆ ಸೂರ್ಯಾಸ್ತದ ಹೊತ್ತು ಬಂದಿಲ್ಲ, ಅದಕ್ಕಿಂತ ಹಿಂದಿನ ಸಮಯ ಇರುತ್ತಲ್ಲ, ಸೂರ್ಯಾಸ್ತಕ್ಕಿಂತ ಮೊದಲು ಆ ಹೊತ್ತು ಅಷ್ಟೇ ಈಗ ಆಗಿರೋದು ಅಂತ. ಇನ್ನು ಕತ್ತಲಾಗಿಲ್ಲ. ಇಷ್ಟೆಲ್ಲ ಆಗುವಾಗ ಇದಕ್ಕಿಂತ ಮೊದಲೇ ಆಗಿದೆ ಅದೆಲ್ಲದು. ಬಂದವರು ಭಯ ಆಗತ್ತೆ ಅವರಿಗೆ. ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ಆದರೂ ಭೀತಾ ಸಮಭವಂಸ್ತದ ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದರೆ ಶಿಬಿರದ ಹತ್ರ ಹೋಗ್ತಾರೆ. ಇವ್ರು ಎಲ್ಲಿಗೆ ಹೋಗ್ತಾರೆ ಆ್ಯಕ್ಚುಲಿ? ಶಿಬಿರದ ಹತ್ರ ಹೋಗ್ತಾರೆ. ಪಾಂಡವರ ಶಿಬಿರ ಅಲ್ಲಲ್ಲ, ತಮ್ಮ ಶಿಬಿರದ ಹತ್ರ ಹತ್ರ ಹೋಗ್ತಾರೆ. ಭಯ ಆಗತ್ತೆ ಅವರಿಗೆ. ಆಮೇಲೆ ಅಲ್ಲಿಂದ ಹೊರಟು ಗಹನಂ ದೇಶಮಾಸಾದ್ಯ ಪ್ರಚ್ಛನ್ನಾನ್ಯ ವಿಶಂತತೆ ಹೋಗಿ ಒಂದು ದಟ್ಟವಾದ ಕಾಡು, ಅಂದರೆ ಪೊದೆ ಮರ ಎಲ್ಲ ಇರುವ ಕಾಣಿಸದೇ ಇರುವಂತಹ ಅಡಗಿಕೊಳ್ಳೋದಕ್ಕೆ ಬೇಕಾಗೋ ಥರ ಒಂದು ಜಾಗಕ್ಕೆ ಹೋಗಿ ಅಡಗಿಕೊಂಡು ಕುಳಿತುಕೊಳ್ತಾರೆ. ಅಲ್ಲಿ ನಿಟ್ಟುಸಿರು ಬಿಡ್ತಾ ಕೂತಿರ್ತಾರೆ. ಅಲ್ಲಿ ಕುಳಿತರೆ ಆ ಕಡೆಯಲ್ಲಿ ಪಾಂಡವ ಸೇನೆಯ ಜಯಘೋಷ ಅದೆಲ್ಲ ಕೇಳ್ತಾ ಇರುತ್ತೆ. ಅಲ್ಲಿ ನಡೀತಲೇ ಇದೆಯಲ್ಲ, ಇದು ಏನು ಗೆಲುವಿನ ಸಂಭ್ರಮ ನಡೀತಾ ಇದೆ ಅಲ್ಲಿ. ಹಾಗಾಗಿ ಅದು ಏನೇನೋ ಈಗಂತೂ ಅವರು ಸಂಪೂರ್ಣ ಎಲ್ಲ ಇದು ಮುಗಿದೋಗಿದೆಯಲ್ಲ, ಏನು ಹಾಡೋದು ಕುಣಿಯೋದು ಏನೇನೋ ಮಾಡ್ಕೊಳ್ತಾ ಇರ್ತಾರೆ ಅವರು. ಅದೆಲ್ಲ ಕೇಳಿಸುತ್ತೆ ಅವರಿಗೆ. ಅಲ್ಲಿ ಕುಳಿತುಕೊಂಡವರಿಗೆ ಮತ್ತೆ ಭಯ ಆಗಿಬಿಡುತ್ತೆ. ತಮ್ಮ ಹಿಂದೆ ಯಾರಾದರೂ ಬಂದರೆ ಹುಡ್ಕೊಂಡು ಅಂತ ಅನಿಸುತ್ತೆ. ಅನುಸಾರ ಭಯಾದ್ಭೀತ ಪ್ರಾಮುಖ ಪ್ರಾದ್ರವಂತ ಪುನಃ ಅಲ್ಲಿಂದ ಮತ್ತೆ ಪೂರ್ವ ದಿಕ್ಕಿಗೆ ಹೋಗ್ತಾರೆ ಹೆದರಿ. ಅಲ್ಲಿ ಹೋಗುವಷ್ಟೊತ್ತಿಗೆ ಇದೆಲ್ಲ ಆಗಿ ಆಯಾಸ ಆಗತ್ತೆ, ಬಾಯಾರಿಕೆ ಆಗತ್ತೆ, ಒಂದು ಕಡೆ ಸಿಟ್ಟು, ಒಂದು ಕಡೆ ನೋವು, ಒಂದು ಕಡೆ ಭಯ, ಆತಂಕ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಆಗಿಬಿಡತ್ತೆ ಅವರಿಗೆ ಅಂತ. ಅಂದರೆ ಮಾನಸಿಕವಾಗಿ ಆ ಕ್ಷಣವನ್ನು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ಕರೆಕ್ಟ್. ಆ ಕಾಡಿಗೆ ಪೂರ್ವ ದಿಕ್ಕಿಗೆ ಹೋಗ್ತಾರಲ್ಲ, ಅಲ್ಲಿ ಒಂದು ಕಾಡು ಕಾಣಿಸುತ್ತೆ ಅವರಿಗೆ. ಇನ್ನೊಂದು ದಟ್ಟವಾದ ಕಾಡು ಕಾಣಿಸುತ್ತೆ, ಘೋರವಾದ ಕಾಡು. ಅಲ್ಲಿ ತುಂಬ ಅದೇ ಮರ ಗಿಡ ಪೊದೆ ಇವೆಲ್ಲ ತುಂಬಿಕೊಂಡಿರುತ್ತೆ. ಅಲ್ಲಿ ಒಂದಿಷ್ಟು ವಿಶ್ರಾಂತಿ ತಗೊಳ್ತಾರೆ. ಅಲ್ಲಿ ವಿಶ್ರಾಂತಿ ತಗೊಂಡವರು ಮತ್ತೆ ಎದ್ದು ಇನ್ನೂ ಒಳಗೆ ಹೋಗ್ತಾರೆ, ಕಾಡಿನ ಒಳಗೆ. ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗುತ್ತೆ. ಸೂರ್ಯಾಸ್ತ ಆಗುವ ಹೊತ್ತಿಗೆ ಒಂದು ಇನ್ನೂ ದಟ್ಟ ಕಾಡಿನಲ್ಲಿ ಅವರು ಇರ್ತಾರೆ. ಅಸಂಖ್ಯ ಪ್ರಾಣಿಗಳಿರ್ತವೆ ಅಲ್ಲಿ, ಪಕ್ಷಿಗಳಿರ್ತವೆ, ಮರಗಳು, ನೆಲವೇ ಕಾಣದ ಕಾಲ, ಮೇಲಿನಿಂದ ಸೂರ್ಯಕಿರಣ ನೆಲಕ್ಕೆ ತಾಗದಷ್ಟು ದಟ್ಟವಾಗಿ ಮುಚ್ಕೊಂಡಿರುತ್ತೆ ಮೇಲೆ ರೆಂಬೆ ಕೊಂಬೆಗಳು. ಅಲ್ಲಿ ನೀರು ಹರಿತಾ ಇರುತ್ತೆ, ಅಲ್ಲಲ್ಲಿ ಸಣ್ಣ ಸಣ್ಣ ಕೆರೆಗಳಿರ್ತವೆ. ಅಂಥ ಒಂದು ದಟ್ಟ ಕಾಡಿಗೆ ಹೋಗುತ್ತಾರೆ. ಅಲ್ಲೊಂದು ದೊಡ್ಡ ಆಲದ ಮರ ಕಾಣಿಸುತ್ತೆ ಅವರಿಗೆ. ಅದರ ನಡುವೆ ಶಾಖಾ ಸಹಸ್ರ ಸಂಚನ್ನಂ ಅಂತ, ಅಂದರೆ ನೂರಾರು ಅದಕ್ಕೆ ಬಿಳಲುಗಳು ಎಲ್ಲ ಇರುವ ಒಂದು ದೊಡ್ಡದು ಆ ಕಾಡಿನ ನಡುವೆ ಕಾಣಿಸುತ್ತೆ. ಅಲ್ಲಿ ಹೋಗಿ ರಥವೇ ಹೋಗಿರುತ್ತೆ ಅಲ್ಲಿವರೆಗೆ. ಅಲ್ಲಿ ಹೋಗಿ ಇಳಿದು ಕುದುರೆಯನ್ನೆಲ್ಲ ಬಿಚ್ಚಿ ಸ್ವಲ್ಪ ಕುಳಿತುಕೊಂಡು ಉಪಸ್ಪೃಶ್ಯ ಯಥಾ ನ್ಯಾಯಂ ಸಂಧ್ಯಾಮನ್ವಾಸತ ಪ್ರಭೋ, ಅಲ್ಲೇ ನೀರಿರುತ್ತಲ್ಲ, ನೀರಲ್ಲಿ ಕೈಕಾಲು ತೊಳೆದುಕೊಂಡು ಸಂಧ್ಯಾವಂದನೆ ಮಾಡ್ತಾರೆ. ಓಕೆ. ಆ ಕಾಲದಲ್ಲಿ ಸಂಧ್ಯಾಕಾಲ ಅಂತ ಇದ್ದರೆ ಆ ಕಾಲದಲ್ಲಿ ಅವರು ಅದನ್ನು ಮಾಡಿಯೇ ಮಾಡ್ತಾ ಇದ್ರು. ಎಲ್ಲರೂ ಮಾಡ್ತಾರೆ. ಕೃತವರ್ಮನೋ ಇದಾನಲ್ಲ, ಎಲ್ಲರೂ ಮಾಡ್ತಾಯಿದ್ರು. ಅವರವರ ಕ್ರಮಗಳು ಅಂತ ಇರ್ತದೆ. ಅಂದರೆ ಈ ಸಂಧ್ಯಾಕಾಲ ಏನಿದೆ, ಬೆಳಗ್ಗೆ ಮುಗಿದು ರಾತ್ರಿ ಮುಗಿದು ಹಗಲು ಆರಂಭ ಆಗುವ ಹೊತ್ತು, ಹಗಲು ಮುಗಿದು ರಾತ್ರಿ ಆರಂಭವಾಗುವ ಹೊತ್ತಿತ್ತಲ್ಲ, ಈ ಹೊತ್ತನ್ನು ಅವರು ಬೇರೆ ಯಾವುದಕ್ಕೂ ವಿನಿಯೋಗಿಸ್ತಾ ಇರಲಿಲ್ಲ. ಅವರವರ ಯಾವುದೋ ಒಂದನ್ನು ಮಾಡ್ಕೊಳ್ತಾ ಇದ್ದರು. ಅದಷ್ಟು ಹೊತ್ತನ್ನು ಅದಕ್ಕೆ ಮೀಸಲಾಗಿಡ್ತಾಯಿದ್ರು. ಎಂಥ ಸಂದರ್ಭದಲ್ಲೂ ಅದನ್ನು ಅವರು ಬಿಡ್ತಾ ಇರಲಿಲ್ಲ. ಅವರು ಸಂಧ್ಯೋಪಾಸನೆ ಮಾಡ್ತಾ ಇದ್ದಂತೆ ಕತ್ತಲ ಒರೆಸೋದಕ್ಕೆ ಆರಂಭ ಆಗತ್ತೆ. ರಾತ್ರಿ ಆಗ್ತಾ ಇದ್ದಂತೆ ಈ ರಾತ್ರಿಯ ಪ್ರಾಣಿಗಳು, ರಾತ್ರಿ ಎಚ್ಚರ ಇರುವ ಪ್ರಾಣಿಗಳ ಭೀಕರವಾದ ಕೂಗೆಲ್ಲ ಕೇಳಿಸ್ತಾ ಇರುತ್ತೆ. ಮತ್ತು ಮಾಂಸವನ್ನು ತಿನ್ನುವ ಪ್ರಾಣಿಗಳು, ಬೇರೆ ಬೇರೆ ಭೂತಗಣಗಳು ಅಂತ ಏನಿರ್ತವೆ, ಅವೆಲ್ಲ ರಾತ್ರಿಗಳು ಓಡಾಡೋದಕ್ಕೆ ಆರಂಭ ಮಾಡ್ತವೆ. ಅಂಥದ್ದೆಲ್ಲ ಶುರುವಾಗುತ್ತೆ ಅಲ್ಲಿ. ಅದೇನು ಇವರಿಗೆಲ್ಲ ಏನು ಭಯ ತರಿಸೋಲ್ಲ, ಅದರಿಂದೆಲ್ಲ ಏನು ಭಯ ಆಗೋಲ್ಲ. ಎಲ್ಲ ನಡೀತಾ ಇರುತ್ತೆ. ಅದರಷ್ಟಕ್ಕೆ ಕಾಡು ತನ್ನಷ್ಟಕ್ಕೆ ಬದಲಾಗ್ತಾ ಇರುತ್ತೆ. ಹಗಲು ರಾತ್ರಿ ಆದಮೇಲೆ ಕಾಡಿನಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತಲ್ಲ. ಹಗಲು ಎಚ್ಚರಿದ್ದ ಪಶು ಪಕ್ಷಿ ಪ್ರಾಣಿಗಳೆಲ್ಲ ನಿದ್ರೆ ಮಾಡ್ತವೆ, ರಾತ್ರಿ ಅದು ಎಚ್ಚರಗೊಳ್ಳುತ್ತೆ, ಏನೇನೋ ಆಗುತ್ತಾ ಇರ್ತವೆ. ಆದರೆ ಇವರು ಮಾತ್ರ ಅದೇ ಯೋಚನೆಯಲ್ಲಿ ಮುಳುಗಿರ್ತಾರೆ. ನೋವಿರುತ್ತೆ, ದೈಹಿಕ ನೋವು ಇರುತ್ತಲ್ಲ, ನಿದ್ದೆ ಬರ್ತಾ ಇರುತ್ತೆ. ಹಾಗೆ ಎಚ್ಚರ ಆಗುತ್ತಾರೆ, ಕುತ್ಕೋತಾರೆ, ಆಯಾಸವೂ ಆಗಿರುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆ ಬಂದು ಮಲಗುತ್ತಾರೆ. ಯಾರು ಅಂದರೆ ಕೃಪರು ಮತ್ತು ಕೃತವರ್ಮ ಇಬ್ಬರಿಗೆ ನಿದ್ದೆ ಬರುತ್ತೆ.
ಅಲ್ಲೇ ಉರುಳಿಕೊಂಡು ನೆಲದ ಮೇಲೆ ಉರುಳಿ ಅವರು ನಿದ್ರೆ ಮಾಡ್ತಾರೆ. ಅವರಿಗೆ ನಿದ್ದೆ ಬರೋದಕ್ಕೆ ಯಾಕೆ ಸಾಧ್ಯ? ಇವನಿಗೆ ನಿದ್ದೆ ಬಂದಿಲ್ಲ. ಅದನ್ನು ಚೆನ್ನಾಗಿ ಹೇಳ್ತಾರೆ, ಶಮಶೋಕ ಸಮನ್ವಿತ. ಅವರಿಗೆ ಎರಡೇ ಇದ್ದಿದ್ದು, ಒಂದು ಆಯಾಸ, ಇನ್ನೊಂದು ದುಃಖ. ಇವನಿಗೆ ಹಾಗಲ್ಲ, ಇವನಿಗೆ ಸಿಟ್ಟಿತ್ತು ಅಂತ, ಸೇಡಿದೆ ಇವನಿಗೆ. ಹಾಗಾಗಿ ಇವನಿಗೆ ನಿದ್ದೆ ಬರ್ತಾ ಇಲ್ಲ. ನಿಟ್ಟುಸಿರು ಬಿಡ್ತಾ ಕೂತ್ಕೋತಾನೆ. ಅವರಿಬ್ಬರು ನಿದ್ರೆ ಮಾಡಿರ್ತಾರೆ, ಇವನಿಗೆ ನಿದ್ದೆ ಬಂದಿರಲ್ಲ. ಸುಮ್ಮನೆ ಆ ಕಾಡು ನೋಡ್ಕೊಂಡು ಕೂತಿರ್ತಾನೆ ಅಷ್ಟೇ, ಆ ಕಡೆ ಈ ಕಡೆ. ಹಾಗೆ ನೋಡ್ತಾ ಇರುವಾಗ ಸುಮ್ಮನೆ ಆಚೆ ನೋಡ್ತಾನೆ, ಈಚೆ ನೋಡ್ತಾ ಇರುವಾಗ ಆ ಮರದ ಮೇಲೆ ನೋಡ್ತಾನೆ. ಅದರಲ್ಲಿ ಏನಂದರೆ ತುಂಬ ಕಾಗೆಗಳು ಕೂತಿರ್ತವೆ ಆ ಮರದ ಮೇಲೆ. ಅವು ನಿದ್ದೆ ಮಾಡ್ತಾ ಇರ್ತವೆ, ಸಾವಿರಾರು. ತತ್ರ ಕಾಕ ಸಹಸ್ರಾಣಿ, ಸಾವಿರಾರು ಕಾಗೆಗಳು ಆ ಮರದಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರ್ತವೆ. ಸುಖವಾಗಿ, ಏನು ಭಯ ಇಲ್ಲದೆ ಅವಷ್ಟಕ್ಕವು ನಿದ್ದೆ ಮಾಡ್ತಾ ಇರೋದನ್ನು ನೋಡ್ತಾನೆ. ಅವನು ನೋಡ್ತಾ ಇರುವಾಗ ಅಲ್ಲಿಗೊಂದು ಗೂಬೆ ಬರುತ್ತೆ. ಇದಕ್ಕಿದ್ದಂತೆ ಒಂದು ಗೂಬೆ ಬರುತ್ತೆ. ಸಾಮಾನ್ಯ ಗೂಬೆ ಅಲ್ಲ, ಅದು ಘೋರ ದರ್ಶನಂ ಅಂತ. ಭಾಳ ಭಯಂಕರವಾಗಿರುತ್ತೆ ಆ ಗೂಬೆ. ಭಾಳ ದೊಡ್ಡದಾಗೂ ಇರುತ್ತೆ, ಭಾಳ ಭಯ ಹುಟ್ಟಿಸುವಂತೆ ಇರುತ್ತೆ. ಅಂಥದ್ದೊಂದು ಗೂಬೆ ಬರುತ್ತೆ. ನೋಡಿದರೆ ಅಂದರೆ ಗರುಡ ಬಂದಿದ್ದಾನೇನೋ ಅನ್ನೋ ತರಹದಲ್ಲಿ ಇರುತ್ತೆ ಅದು. ಅದು ಶಬ್ದ ಮಾಡದೆ ಬರುತ್ತೆ ಹತ್ತಿರಕ್ಕೆ. ಅಂದರೆ ಅದು ಬಂದಿದ್ದೇ ಗೊತ್ತಾಗಲ್ಲ ಅನ್ನೋವಷ್ಟು ನಿಧಾನವಾಗಿ ಬರುತ್ತೆ. ಒಂದು ರೆಂಬೆ ಮೇಲೆ ಕೂತ್ಕೊಳ್ಳುತ್ತೆ. ಅವನು ನೋಡ್ತಾ ಇರ್ತಾನೆ, ಅಷ್ಟು ಜೋರಾಗಿದೆ. ಆದರೆ ಏನೂ ಗೊತ್ತಾಗದೆ ಥರ ಹಾರಿಕೊಂಡು ಕೊಂಬೆ ಮೇಲೆ ಕೂತ್ಕೊಳ್ಳುತ್ತೆ. ಕುಳಿತು ಅಲ್ಲಿ ನಿದ್ದೆ ಮಾಡ್ತಾ ಇದ್ದಿದ್ದು ಒಂದು ಕಾಗೆಯನ್ನು ಕೊಲ್ಲತ್ತೆ. ತಿನ್ನತ್ತೆ ಎಲ್ಲ ಕೊಲ್ಲತ್ತೆ. ಇವು ನೋಡ್ತಾ ಇರುವಂತೆ ಅದು ಎಲ್ಲ ಮಲಗಿರ್ತಾವಲ್ಲ, ಗೊತ್ತೇ ಆಗದಂತೆ. ಪಕ್ಕದಲ್ಲಿದ್ದನ್ನು ಕೊಂದಿದ್ದು ಇನ್ನೊಂದಕ್ಕೆ ಗೊತ್ತಾಗೋಲ್ಲ. ಹಾಗೆ ಕೊಲ್ತಾ ಇವು ನೋಡ್ತಾ ಇರುವಾಗಲೇ ಸಾವಿರಾರು ಕಾಗೆಗಳನ್ನು ಗೂಬೆ ಕೊಂದು ಹಾಕತ್ತೆ. ಕೆಲವುದರ ತಲೆ ಕತ್ತರಿಸತ್ತೆ, ಕೆಲವುದರ ರೆಕ್ಕೆ ಕತ್ತರಿಸತ್ತೆ, ಕೆಲವುದರ ಕಾಲು ಕತ್ತರಿಸತ್ತೆ. ಏನೇನು ಸಾಧ್ಯವೋ ಅಷ್ಟು ಅವುಗಳನ್ನು ಅಂದರೆ ಎಲ್ಲಿ ಡ್ಯಾಮೇಜ್ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ಡ್ಯಾಮೇಜ್ ಮಾಡುತ್ತೆ. ಇದಕ್ಕೆ ತುಂಬ ಸಮಯ ತಗೊಳ್ಳಲ್ಲ ಅದು. ಅಂದರೆ ಶುರು ಮಾಡಿದ್ದು ಅತ್ಯಂತ ವೇಗವಾಗಿ ಅಷ್ಟನ್ನು ಮುಗಿಸಿಬಿಡತ್ತೆ. ಒಂದು ಕ್ಷಣದಲ್ಲಿ ಅಲ್ಲಿ ಆರಾಮಾಗಿ ಮಲಗಿದ್ದ ಸಾವಿರಾರು ಕಾಗೆಗಳು ಕಾಣಿಸಿದರೆ, ಈಗ ರಕ್ತಸಿಕ್ತವಾದ, ಸತ್ತು ಹೋದ, ಅರೆಜೀವವಾದ ನೂರಾರು ಕಾಗೆಗಳ ವಾತಾವರಣ ನಿರ್ಮಾಣ ಆಗತ್ತೆ. ಅಲ್ಲಿ ಭಯಂಕರವಾದ ವಾತಾವರಣ ನಿರ್ಮಾಣ ಆಗತ್ತೆ. ಅಶ್ವತ್ಥಾಮ ನೋಡ್ತಾ ಇರ್ತಾನೆ. ಇಷ್ಟು ಮಾಡಿ ಅದು ಬಹಳ ಸಂತೋಷವಾಗಿ ಅಲ್ಲಿಂದ ಹೊರಟೋಗುತ್ತೆ. ಅಂದರೆ ಅದು ಗೂಬೆಗೆ ಕಾಗೆಗಳು ವೈರಿ. ಅದು ವೈರಿಗಳ ಮೇಲೆ ದಾಳಿ ಮಾಡಿದೆ, ಆಕ್ರಮಣ ಮಾಡಿದೆ. ಅದು ತಿನ್ನೋಕ್ಕಲ್ಲ, ಅದು ಕೊಂದಿದೆ. ಅಂದರೆ ಇಡೀ ಕಾಗೆಗಳ ಸಮೂಹವನ್ನೇ ಕೊಂದು ಸೇಡು ತೀರಿಸ್ಕೊಂಡು ಅದು ಸಂತೋಷವಾಗಿ ಹೊರಟೋಗಿದೆ ಅಲ್ಲಿಂದ. ಅಲ್ಲಿನ ತತ್ತಿ ಅಂದರೆ ಎಗ್ ತಿನ್ನಕ್ಕೆ ಬಂದಿದೆ ಅಂತ ಆ ಥರ ಓದಿದ್ನಿ ಅಂತ ಇಲ್ಲ, ಅದೇನೂ ಇಲ್ಲ. ಕೊಲ್ಲೋಕೆ ಬಂದಿದೆ, ಕೊಂದಿದೆ. ಕೊಲ್ಲೋದೇ ಗುರಿ, ಅದಕ್ಕೆ ಬೇರೆ ಏನು ಬೇಡ. ದುರ್ಯೋಧನನಿಗೆ ಗೆದ್ದ ರಾಜ್ಯ ಬೇಕು, ಅಶ್ವತ್ಥಾಮನಿಗೆ ರಾಜ್ಯ ಬೇಡ. ಗೆದ್ದು ಪಾಂಚಾಲ ರಾಜ್ಯಕ್ಕೆ ರಾಜನಾಗ್ತೀನಿ ಅಂತಲ್ಲ, ಏನೂ ಇಲ್ಲ. ಕೊಲ್ಲಬೇಕು ಅಷ್ಟೇ. ಅದೇ ನಡೆದಿರೋದಿಲ್ಲಿ. ಅವನಿಗೆ ಅದರಲ್ಲಿ ಒಂದು ಸೂಚನೆ ಸಿಗುತ್ತೆ, ಅಶ್ವತ್ಥಾಮನಿಗೆ. ತದ್ಭಾವಕೃತ ಸಂಕಲ್ಪ ದ್ರೋಣಿರೈಕೋ ವ್ಯಚಿಂತೆಯತು. ಅವನಿಗೇನೋ ಒಂದು ಪ್ರಕೃತಿಯೇ ಸೂಚನೆ ಕೊಟ್ಟಂತೆ ಅನ್ನಿಸುತ್ತೆ ಅವನಿಗೆ. ಈ ಗೂಬೆ ನನಗೆ ಉಪದೇಶ ಮಾಡಿದೆ, ಶತ್ರುಗಳನ್ನು ನಾಶ ಮಾಡೋದು ಹೇಗೆ, ಯಾವ ಹೊತ್ತಿನಲ್ಲಿ ಅನ್ನೋದನ್ನು ಇದು ನನಗೆ ಉಪದೇಶ ಮಾಡ್ತು ಅಂತ ಅವನು ಯೋಚನೆ ಮಾಡ್ತಾನೆ. ಯಾಕೆ ಅಂದರೆ ಹಗಲಲ್ಲಿ ಇವರನ್ನು ಕೊಲ್ಲೋಕ್ಕಾಗಲ್ಲ. ನಾನೇನು ಪ್ರತಿಜ್ಞೆ ಮಾಡಿದನೋ ಅವರನ್ನು ಕೊಲ್ಲೋಕ್ಕಾಗಲ್ಲ. ಯಾಕೆಂದರೆ ಪಾಂಡವರು ಇರ್ತಾರೆ. ನಾದ್ಯ ಶಕ್ಯಾಮಯ ಹಂತಂ ಪಾಂಡವ ಜಿತಕಾಶಿನಃ. ಯಾವ ಕಾರಣಕ್ಕೂ ಪಾಂಡವರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಲವಂತಹ ಕೃತೋತ್ಸಾಹ ಲಬ್ಧಲಕ್ಷ ಪ್ರಹಾರಿಣ. ಸಹಜವಾಗಿಯೇ ಶಕ್ತಿಶಾಲಿಗಳು, ಸಹಜವಾಗಿ ಕ್ರಿಯಾಶೀಲರು, ಮತ್ತು ಈಗ ಗುರಿ ಸಾಧಿಸಿದ್ದಾರೆ. ಆ ಬಲವು ಅವರಿಗೆ ಸೇರಿಕೊಂಡಿರುತ್ತೆ. ಹಾಗಾಗಿ ಪಾಂಡವರು ಇದ್ದರೆ ಪಾಂಡವರ ಎದುರಿಗೆ ಪಾಂಚಾಲರನ್ನು ಕೊಲ್ಲೋದಕ್ಕಾಗೋದಿಲ್ಲ. ಆದರೆ ಪಾಂಚಾಲರನ್ನು ಕೊಲ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ನಾನೇನಾದರೂ ಪಾಂಡವರು ಎಚ್ಚರಿದ್ದಾಗ ಪಾಂಚಾಲರನ್ನು ಕೊಲ್ತೀನಿ ಅಂತ ಹೋದರೆ ಅದು ಪತಂಗ ಹೋಗಿ ಬೆಂಕಿಗೆ ಬಿದ್ದಂತೆ ಅಷ್ಟೇ.
ನ್ಯಾಯತೋ ಯುದ್ಧಮಾನಸ್ಯ ಪ್ರಾಣತ್ಯಾಗೋ ನ ಸಂಶಯ. ನಾನು ನ್ಯಾಯಯುತವಾಗಿ ಬೆಳಗಾದ ಮೇಲೆ ಎಲ್ಲರನ್ನೂ ಯುದ್ಧಕ್ಕೆ ಬನ್ನಿ ಅಂತ ಆಮಂತ್ರಿಸಿ ನಾನು ಯುದ್ಧಕ್ಕೆ ಹೋದರೆ, ನ್ಯಾಯದ ದಾರಿಯಲ್ಲಿ ಯುದ್ಧಕ್ಕೆ ಹೋದರೆ ಪತಂಗ ಹೋಗಿ ಬೆಂಕಿಗೆ ಬಿದ್ದಂತೆ. ಪ್ರಾಣತ್ಯಾಗೋ ನ ಸಂಶಯ, ನಾನು ಸಾಯೋದು ನಿಶ್ಚಯ. ಹಾಗಾಗಿ ಇಲ್ಲಿ ಮೋಸದಿಂದಲೇ ಶತ್ರುಗಳನ್ನು ಕೊಲ್ಲಬೇಕಿದೆ ಅಂತ ಗೂಬೆ ನೋಡಿ ಅವನು ಡಿಸಿಷನ್ ಮಾಡ್ತಾನೆ, ನಿರ್ಣಯಕ್ಕೆ ಬರ್ತಾನೆ. ಅದಕ್ಕೆ ರಾಜನೀತಿಯು ಹಾಗೆ ಹೇಳುತ್ತೆ ಅಂತ ಯೋಚನೆ ಮಾಡ್ತಾನೆ ಅವನು. ಒಂದು ಕಾರ್ಯ ಮಾಡುವಾಗ ಒಂದು ಕೆಲಸ ಆಗಬೇಕಿದೆ, ಎರಡು ದಾರಿಗಳಿವೆ ಅದಕ್ಕೆ. ಒಂದು ದಾರಿ ಅದರಲ್ಲಿ ಆ ಕಾರ್ಯವನ್ನು ಯಶಸ್ವಿಯೂ ಮಾಡಬಹುದು, ಯಶಸ್ಸನ್ನು ಕೊಡದೇ ಇರಬಹುದು ಅನ್ನೋ ತರಹದ ದಾರಿ. ಇನ್ನೊಂದು ದಾರಿಯಲ್ಲಿ ಹೋದರೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ಎರಡು ದಾರಿಗಳಿದ್ದರೆ ನಾವು ಯಾವುದನ್ನು ಆರಿಸ್ಕೊಳ್ಬೇಕು ಯಶಸ್ಸಿಗಾಗಿ ಅಂದರೆ, ಯಾವುದರಲ್ಲಿ ಗುರಿ ಸೇರುವುದು ನಿಶ್ಚಯ ಇದೆಯೋ ಅದನ್ನೇ ಆರಿಸಿಕೊಳ್ಳಬೇಕು. ತತ್ರ ಸಂಶಯಿತಾದರ್ಥಾತ್ ಯೋರ್ಥೋ ನಿಸ್ಸಂಶಯೋ ಭವೇತ್ ತಂಜನ ಬಹುಮನ್ಯಂತೆ ಏರ್ಥಶಾಸ್ತ್ರ ವಿಶಾರದಾಹ. ರಾಜನೀತಿಯಲ್ಲಿ ವಿಶಾರದರಾದವರು ಗೆಲುವು ಅಥವಾ ಗುರಿ ಸಾಧನೆ ಅನ್ನೋದರಲ್ಲಿ ಸಂಶಯ ಇದೆ, 50-50 ಅಂತ ಒಂದರಲ್ಲಿದೆ. ಇನ್ನೊಂದರಲ್ಲಿ 100% ಒಂದಿದೆ ಅಂತ ಅಂದಾಗ 100% ಅಂತ ಯಾವುದಿದೆಯೋ ಅದನ್ನೇ ಆರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಈ ಅಶ್ವತ್ಥಾಮ ತುಂಬ ವಿದ್ವಾಂಸ, ಅವನ ಮಾತುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಈಗ ಇರುವ ಎರಡು ದಾರಿಗಳಲ್ಲಿ ಯಾವ ದಾರಿ ಅಂತ ಅವನು ಹೇಳ್ತಾನೆ, ಎರಡು ದಾರಿಗಳಲ್ಲಿ ನಿಶ್ಚಿತವಾದ ಫಲಿತಾಂಶ ಸಿಗತ್ತೆ ಅಂತ ಯಾವುದಿದೆಯೋ ಆ ಮಾರ್ಗವನ್ನು ಹಿಡಿದ್ರೆ ಲೋಕ ಬೈಯತ್ತೆ, ಜನ ನಿಂದಿಸ್ತಾರೆ, ಅದು ಕ್ಷುದ್ರವಾದ ಕಾರ್ಯ ಅಂತ ಹೇಳ್ತಾರೆ. ಆದರೆ ಕ್ಷಾತ್ರಧರ್ಮ ಅಂತ ಅಂದುಕೊಂಡ್ರೆ ಅಲ್ಲಿ ಗುರಿ ಸಾಧಿಸುವುದು ಮುಖ್ಯವೇ ಹೊರತು ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಚ್ಚಾಪ್ಯತ್ರ ಭವೇದ್ವಾಚ್ಯಂ ಗರಿಹಿತಂ ಲೋಕನಿಂದಿತಂ ಕರ್ತವ್ಯಂ ತನ್ ಮನುಷ್ಯೇಣ ಕ್ಷತ್ರಧರ್ಮೇಣ ವರ್ತತ. ಕ್ಷತ್ರಧರ್ಮವನ್ನು ಅನುಸರಿಸ್ತೀವಿ ಅಂತಂದಾಗ ಜನ ಏನು ಹೇಳ್ತಾರೆ ಅಂತ ಕೇಳಬೇಕಾಗಿಲ್ಲ, ನಾವು ಗುರಿ ಮುಟ್ಟೋದಷ್ಟೇ ನಮಗೆ ಮುಖ್ಯ. ಬೇಸಿಕಲಿ ತನಗೇನು ಅನುಕೂಲನೋ ಅದನ್ನೆಲ್ಲ ಅಷ್ಟೇ ಡಿಸೈನ್ ಮಾಡ್ಕೊತಾನೆ. ನಾನು ಲೋಕನಿಂದಿತವಾದ ಕರ್ಮವನ್ನು ನಾನೊಬ್ಬನೇ ಮಾಡಿದೆ ಅಂತೇನಲ್ಲ, ಪಾಂಡವರು ಮಾಡಿದ್ದಾರೆ. ಸೋಪಧಾನಿ ಕೃತಾನ್ಯೇವ ಪಾಂಡವೈರ ಕೃತಾತ್ಮಭಿಹಿ, ಪಾಂಡವರು ಮಾಡಿದಾರಲ್ಲ, ಹಾಗೆ ನಾನು ಮಾಡಬಾರದು ಅಂತೇನೋ ಅಂತ ನೀವು ಹೇಳಿದಾಗೇ ತನಗೆ ಬೇಕಾಗುವಂತೆ ಲಾಜಿಕ್ಗಳನ್ನು ಜೋಡಿಸ್ಕೊಳ್ತಾ ಇದ್ದಾನೆ. ಅಂದರೆ ಯೂಶ್ವಲಿ ಈ ಕಾಗೆದು ಮತ್ತು ಗೂಬೆದಿದೆಯಲ್ಲ ಸರ್, ಅದು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅಂದರೆ ದೃಷ್ಟಿ ಅಂತ ಸೃಷ್ಟಿ ಅನ್ನೋದು ಅದಕ್ಕೆ ಅಲ್ವಾ? ಹೌದು ಹೌದು. ನೀವೇನು ನೋಡ್ತಿರ್ತಾರೆ, ನಿಮ್ಗೆ ಏನು ನೋಡ್ಬೇಕು ಅನ್ಕೊಂಡಿದ್ದೆ ಅದೇ ಕಾಣುತ್ತೆ ಬೇಸಿಕಲಿ. ಹೌದು. ನೀವು ಅಂದರೆ ಸೊ ಅದನ್ನು ಇನ್ನೊಂದು ಥರನೂ ಅವ್ನು ನೋಡ್ಬೋದಾಗಿತ್ತು. ಹೌದು ಅಲ್ವಾ? ಹೌದು. ಬಟ್ ಅವ್ನು ಅದನ್ನು ಆ ಥರ ನೋಡಲಿಲ್ಲ, ಅವ್ನು ಬೇರೆ ಥರ ಅದನ್ನು. ಅದಕ್ಕೆ ಹೇಳ್ತಾನೆ, ಹಳೆಯ ಮಾತುಗಳು ಕೂಡ ಇವೆ. ಪರಿಶ್ರಾಂತೆ ವಿದೀರ್ಣೆ ಚ ಭುಂಜಾನೆ ಚಾಪಿ ಶತ್ರುಭಿಃ ಪ್ರಸ್ಥಾನೆ ಚ ಪ್ರವೇಶೆ ಚ ಪ್ರಹರ್ತವ್ಯಂ ರಿಪೋರ್ಬಲಂ. ಶತ್ರುವಿನ ಶಕ್ತಿಯನ್ನು ಕಡಿಮೆ ಮಾಡಬೇಕು, ಶತ್ರುವಿನ ಶಕ್ತಿ ಮೇಲೆ ಹೊಡಿಬೇಕು ಅಂತ ಅಂದಾಗ ಅವನ ಆಯಾಸಗೊಂಡಿದ್ದಾಗಲೇ ಹೊಡಿಬೇಕು, ಅವನು ಗಾಯಗೊಂಡಾಗಲೇ ಹೊಡಿಬೇಕು, ಅವನು ಊಟ ಮಾಡುವಾಗಲೇ ಹೊಡಿಬೇಕು, ಅವನು ಪ್ರಯಾಣ ಮಾಡುವಾಗ ಹೊಡಿಬೇಕು ಅನ್ನುವ ಮಾತುಗಳು ಇವೆ. ನಿದ್ರಾರ್ಥಮರ್ಧರಾತ್ರೇ ಚ ತಥಾ ನಷ್ಟಪ್ರಣಾಯಕಂ ಭಿನ್ನಯೋಧಂ ಬಲಂ ಮೆಚ್ಚ ದ್ವಿಧಾಯುಕ್ತಂಚ ಯದ್ಭವೇತ್. ಅವನು ರಾತ್ರಿ ಮಲಗಿದಾಗ ಅವನಿಗೆ ಹೊಡಿಬೇಕು, ಅವನ ಸೇನೆ ಅನ್ನೋದು ಅವನ ಕೈಯಲ್ಲಿ ಇಲ್ಲ ಅನ್ನುವ ಹೊತ್ತಿನಲ್ಲಿ, ಅವನಿಗೆ ರಕ್ಷಕರಿಲ್ಲ ಅನ್ನುವ ಹೊತ್ತಿನಲ್ಲಿ ಹೊಡಿಬೇಕು ಅನ್ನುವ ಮಾತುಗಳು ಕೂಡ ಇವೆ. ಮಾತುಗಳು ಕೂಡ ಅಲ್ಲ, ಅನ್ನುವ ಮಾತುಗಳು ಇವೆ ಅಂತ ನೆನಪಿಸಿಕೊಳ್ಳುತ್ತಾನೆ. ಎಲ್ಲಿವೆ ಅನ್ನೋದು ಗೊತ್ತಿಲ್ಲ, ಹಾಗೆ ಹೇಳ್ತಾರೆ ಅಂತ ಅವನು ಹೇಳ್ಕೊಳ್ತಾ ಇರೋದು ಅದನ್ನು, ಹಾಗೆ ಹೇಳ್ತಾರೆ ಅಂತ. ಹೀಗೆಲ್ಲ ಯೋಚನೆ ಮಾಡಿಕೊಂಡು ಅಂದರೆ ಮಾಡಬೇಕು ಅಂತ ಇದೆಯಲ್ಲ, ಅದಕ್ಕೆ ಅವನಿಗೆ ಲಾಜಿಕ್ ಹುಡ್ಕೊಳ್ತಾ ಇರೋದಿಲ್ಲ. ಲಾಜಿಕ್ ಬೇರೆಯವ್ರಿಗೆ ಕೊಡ್ತಾ ಇರೋದಲ್ಲ, ಅವನು ತಾನು ಮಾಡ್ತಾ ಇರೋದು ಸರಿ ಅಂತ ತನಗೇ ಒಂದು ಸಮರ್ಥನೆ ಕೊಟ್ಕೊಳ್ತಾ ಇದ್ದಾನೆ. ಇಷ್ಟೆಲ್ಲ ಯೋಚನೆ ಮಾಡೋದು ನಿಶ್ಚಯ ಮಾಡ್ತಾನೆ. ಈ ರಾತ್ರಿ ಕೆಲಸ ಮಾಡಬೇಕು ಅಂತ, ಅಷ್ಟೋ ತನಕ ರಾತ್ರಿಯೇ ಮಾಡಬೇಕು ಅಂತ ಇಲ್ಲ. ಈ ರಾತ್ರಿ ಕೊಲ್ತೀನಿ ಅಂತಲ್ಲ ಪ್ರತಿಜ್ಞೆಯೂ ಅಲ್ಲ. ಕೊಲ್ತೀನಿ ಅಂತಂದರೆ ಬೆಳಗಾದ ಮೇಲೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ಅವನು ಅಂದ್ಕೊಂಡಿದ್ದಾನೆ, ಉಳಿದವರು ಅಂದ್ಕೊಂಡಿದ್ದಾರೆ. ಯಾಕಂದ್ರೆ ಅವರೇನು ಎಲ್ಲಿಗೂ ಹೋಗ್ತಾ ಇಲ್ಲ. ಅಲ್ಲಿ ಕಾಡಿಗೆಲ್ಲ ಯಾಕೆ ಹೋಗಿ ಕೂತಿದ್ದಾರೆ ಅಂದರೆ ಭಯಗೊಂಡ್ರು, ಆ ಕಡೆ ಹೋದರು ಈ ಕಡೆ ಹೋದರು ಅಂತಂದರೆ ಅವನಿಗೆ ಮೊದಲೇ ಈ ರಾತ್ರಿಯೇ ದಾಳಿ ಮಾಡಬೇಕು ಅಂತ ಇದ್ದರೆ ಸೀದಾ ಈ ಕಡೆಗೆ ಹೋಗ್ತಾ ಇದ್ದರು.
ಆವಾಗಿಲ್ಲ ಅವರಿಗೆ, ಬೆಳಗ್ಗೆ ಕಳಿಬೇಕಿದೆ ಅವರಿಗೆ. ಮತ್ತು ನಾಳೆನೇ ಯುದ್ಧ ಮಾಡ್ತಾರಾ ಆ ನಿರ್ಣಯ, ಆ ಯೋಚನೆ ಕೂಡ ಇಲ್ಲ ಇವರಿಗೆ. ಇವನಿಗೆ ಸೇನಾಪತಿಯಾಗಿ ಪಟ್ಟ ಕಟ್ಟಿದ್ರು, ಅವರಿಬ್ಬರು ಸುಮ್ಮನೆ ಇದ್ದರು. ಅವ್ರು ಒಂದು ಮಾತು ಹೇಳಿಲ್ಲ ಮುಂದೇನು ಅನ್ನೋದಕ್ಕೆ. ಇವನು ಪ್ರತಿಜ್ಞೆ ಮಾಡ್ದ, ಇವನನ್ನು ಸೇನಾಧಿಪತಿ ಮಾಡ್ದ, ಮುಂದೇನು ಅಂತ ಇವನಿಗೂ ಯೋಚನೆ ಇಲ್ಲ. ರಾತ್ರಿ ಎಲ್ಲೋ ಹೋಗಿ ಅಡ್ಕೊಳ್ಬೇಕು, ಅವ್ರ ಕೈಗಂತೂ ಸಿಗಬಾರ್ದು ಅಂತ ಇಷ್ಟೇ ಇದ್ದಿದ್ದು. ಈಗ ಅವನಿಗೆ ನಿಶ್ಚಯ ಆಯಿತು. ಇದನ್ನು ಮತ್ತೆ ಮತ್ತೆ ಯೋಚಿಸ್ತಾನಂತೆ ಅವನು. ಸಕ್ರೂರಾಂ ಮತಿಮಾಸ್ತಾಯ ವಿನಿಶ್ಚಿತ್ಯ ಮುಹುರ್ಮುಹು. ಮತ್ತೆ ಮತ್ತೆ ಇವುಗಳನ್ನು ಯೋಚಿಸಿ, ಇಲ್ಲ ಇದೇ ನಿರ್ಣಯ ಸರಿ ಅಂತ ಮಾಡಿ ತನ್ನ ಸೋದರ ಮಾವ ಮತ್ತು ಕೃತವರ್ಮ ಇಬ್ಬರನ್ನು ಎಬ್ಬಿಸ್ತಾನೆ. ಕೃಪಾ ಮತ್ತು ಕೃತವರ್ಮರನ್ನು. ಓಕೆ, ನಿದ್ದೆ ಮಾಡ್ತಾ ಇದ್ರಲ್ಲ ಅವರು. ಓಕೆ ಓಕೆ ಓಕೆ. ಓ, ನಾನು ಅವ್ರಿಗೆ ಹೇಳಲ್ದೇ ಹೋಗ್ತಾನೆ ಅನ್ಕೊಂಡೆ. ಹಾಂ, ಇಲ್ಲ, ಎಬ್ಬಿಸ್ತಾನೆ ಅವರು. ಓಕೆ. ಅವರು ಎಚ್ಚರ ಆಗುತ್ತಾರೆ, ಆದರೆ ಅವನಿಗೆ ಹೇಳೋಕ್ಕಾಗಲ್ಲ. ಅಂದರೆ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನಾಚಿಕೆ ಅಂತ ಅನ್ಸುತ್ತೆ ಅವನಿಗೆ. ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೋತಾನೆ ಅವರನ್ನು ಎಬ್ಬಿಸಿ. ಆಮೇಲೆ ಬಾಷ್ಪವಿಹ್ವಲಮಬ್ರವೀತ್ ಹೇಳ್ತಾನೆ, ನಮ್ಮ ರಾಜ ದುರ್ಯೋಧನ ಸಾವಿನ ಹಂತದಲ್ಲಿದ್ದಾನೆ, ಸತ್ತಿದ್ದಾನೆ ಅಂತಲೇ ಅರ್ಥ. ನಾವು ಅವನಿಗಾಗಿ ಇಷ್ಟು ದಿನ ಪಾಂಡವರ ಜೊತೆಗೆ ಯುದ್ಧ ಮಾಡಿದ್ದೀವಿ, ನಮಗೇನೂ ಇಲ್ಲ. ಯಸ್ಯಾರ್ಥೇ ವೈರಮಸ್ಮಾಭಿರಾಸಕ್ತಂ ಪಾಂಡವೇ ಸಹ. ಪಾಂಡವರ ವಿರೋಧ ನಾವ್ಯಾಕೆ ಕಟ್ಕೊಂಡ್ವಿ ಅಂದರೆ ದುರ್ಯೋಧನನಿಗಾಗಿ ಕಟ್ಕೊಂಡಿದ್ದು. ಅಂದರೆ ಅವನಿಗೆ ಗೆಲುವು ತಂದುಕೊಡ್ಬೇಕು ಅಂತ ಕಟ್ಕೊಂಡಿದ್ದು. ಆದರೆ ಅದಾಗಿಲ್ಲ. ಇನ್ನು ಇಲ್ಲಿಯವರೆಗೆ ಏನು ಪ್ರಯತ್ನ ಮಾಡಿದೆವೋ ಅದು ಆಗಿಲ್ಲ. ಅವನು ಏಕಾಂಗಿಯಾಗಿದ್ದಾಗ ಶುದ್ಧ ವಿಕ್ರಮಿಯಾದ ಅವನನ್ನು ಭೀಮ ಹೊಡೆದು ಕೆಡವಿದಾನೆ. ಅದು ಹೇಗೆ ಅಂತ ಅಂದರೆ ನಿಯಮವನ್ನು ಮುರಿದು, ಜೊತೆಗೆ ಕಿರೀಟಧಾರಿಯಾದ ಅವನ ತಲೆಯನ್ನು ತನ್ನ ಕಾಲಿನಿಂದ ತುಳಿದಿದ್ದಾನೆ. ಇವರಿಗೆ ಲಾಜಿಕ್ ಕೊಡ್ತಾ ಇದ್ದಾನೆ. ಹಾಂ, ಏನು ಹೇಳ್ತಾ ಇಲ್ಲ ಅವನು, ತಾನೇನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಅಂದರೆ ಅದನ್ನು ಮಾಡೋದಕ್ಕೆ ಒಪ್ಪಬೇಕು, ಅವ್ರು ಹೇಳಿದ ಕೂಡಲೇ ಅದಕ್ಕೆ ಬೇಕಾದನ್ನು ಮಾಡ್ತಾ ಇದ್ದಾನೆ. ಅವನು ಹಾಗೆ ಮಾಡಿದಾಗ ಈ ಕಥೆಯೆಲ್ಲ ಅವರಿಗೂ ಗೊತ್ತಿದೆ, ಆದರೂ ಮತ್ತೆ ನೆನಪಿಸ್ತಾ ಇದ್ದಾನೆ. ಅದರ ಜೊತೆಗೆ ಅದಾದಾಗ ಏನಾಯಿತು, ಪಾಂಚಾಲರು ಅದನ್ನು ನೋಡಿ ಖುಷಿಪಟ್ಟಿದ್ದೇನು, ಕುಣಿದಿದ್ದೇನು, ಶಂಖ ಊದಿದ್ದೇನು, ದುಂದುಬಿಗಳನ್ನು ಬಾರಿಸಿದ್ದೇನು, ಬೇರೆ ಬೇರೆ ವಾದ್ಯಗಳನ್ನು ನುಡಿಸಿದ್ದೇನು, ಇಷ್ಟೆಲ್ಲ ಮಾಡಿದ್ರು ಅವರು ಅದನ್ನು. ಅಂದರೆ ದುರ್ಯೋಧನನ ಈ ಬೀಳುವಿಕೆಯನ್ನು ಸಂಭ್ರಮಿಸಿದರು ಅವರು ಅಂತ, ಈ ಪ್ರಮಾಣದಲ್ಲಿ ಅಂತ. ಅದು ಅವರದ್ದು ಈಗಲೂ ನಿಂತಿಲ್ಲ. ಆ ಕಡೆಯಿಂದ ಇದಿಷ್ಟು ಈಗಲೂ ಕೇಳ್ತಾ ಇದೆ. ಇಷ್ಟು ದೊಡ್ಡ ಯುದ್ಧ ಆಯಿತು, ಎಂತೆಂಥವರೆಲ್ಲ ಸತ್ರು. ಕೇಚಿನ್ ನಾಗಶತ ಪ್ರಾಣಾಹ, 100 ಆನೆಯ ಬಲ ಇದ್ದವರೆಲ್ಲ ಇದ್ದರು ನಮ್ಮಲ್ಲಿ, ಅವರೆಲ್ಲ ಸತ್ತಿದ್ದಾರೆ. ಕೇಚಿತ್ ಸರ್ವಾಸ್ತ್ರ ಕೋವಿದ, ಎಲ್ಲ ಅಸ್ತ್ರಗಳಲ್ಲೂ ಕೋವಿದರಾಗಿದ್ದರು, ಅಂಥವರು ಸತ್ತಿದ್ದಾರೆ. ಆದರೆ ನಾವು ಮಾತ್ರ ಉಳಿದುಕೊಂಡಿದ್ದೇವೆ. ಕರ್ಣನಂಥವನು, ಅವನ ನಿಷ್ಠೆ ಎಂಥದ್ದು, ಅವನ ಸಾಮರ್ಥ್ಯ ಎಂಥದ್ದು, ಅವನು ಕೂಡ ಸತ್ತಿದ್ದಾನೆ. ಆದರೆ ನಾವು ಉಳಿದುಕೊಂಡಿದ್ದೀವಿ. ಎಂತೆಂಥವರೂ ಸತ್ತ ಮೇಲೂ ನಾವು ಉಳಿದುಕೊಂಡಿದ್ದೀವಿ ಅಂತ ಅಂದಾಗ ನಾವೇನು ಮಾಡಬೇಕಿದೆ ಈಗ, ನಿಮಗೇನು ಅನಿಸುತ್ತೆ ಹೇಳಿ ಅಂತ ಹೇಳ್ತಾನೆ. ಅಂದರೆ ಪರ್ಯಾಯವಾಗಿ ನಾವು ದಾಳಿ ಮಾಡಬೇಕು ಅನ್ನೋದನ್ನು ಅವರ ಬಾಯಿಂದ ಹೇಳಿಸೋದಕ್ಕೆ ಹೊರಟಿದ್ದಾನೆ. ಸೊ ಅಲ್ಲಿಗೆ ಕಂಡೀಷನಿಂಗ್ ಅಂತಾರಲ್ಲ ಆ ಥರ. ಅಂದರೆ ನಮಗೇನು ನಾವೇನು ಮಾಡಬೇಕಾಗಿದೆ ಅದನ್ನು ಬೇರೆಯವ್ರ ಕಡೆಯಿಂದ ಹೇಳಿಸುವಂಥದ್ದು, ಅದನ್ನು ಅಶ್ವತ್ಥಾಮ ಮಾಡ್ತಾ ಇರೋದನ್ನು ನಾವು ನೋಡಿದ್ವಿ. ಸೊ ಇದು ಒಂದು ಕರಾಳ ರಾತ್ರಿ ಅಥವಾ ರಕ್ತರಾತ್ರಿ ಅಂತ ಹೇಳ್ಬೋದು. ಈ ರಕ್ತರಾತ್ರಿಯ ಪ್ರಸಂಗ ನಾವು ಚಿಕ್ಕಂದಿನಿಂದಲೂ ಮಹಾಭಾರತ ಕೇಳಿದಾಗ ಅತ್ಯಂತ ದುಃಖಕ್ಕೀಡು ಮಾಡುವಂಥ ಪ್ರಸಂಗ ಅಂದರೆ ಇದೆ. ಈ ಪ್ರಸಂಗ ನಾವು ಮುಂದೆ ಹೋಗುವಂಥದ್ದೇ ದೊಡ್ಡ ಶಾಕಿಂಗ್ ಇನ್ಸಿಡೆಂಟ್ ಅಂತಾರಲ್ಲ ಆ ಥರದ್ದು. ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ವಿ ಈ ರಕ್ತರಾತ್ರಿಯಲ್ಲಿ ಅಶ್ವತ್ಥಾಮ ಮುಂದೆ ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ. ಸೊ ಇದೆಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ್ ಸರ್ಗೆ ಸರ್ ತುಂಬ ಥ್ಯಾಂಕ್ಸ್. ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸ್ನೇಹಿತರೆ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.